ಈಗ ಖೋವಾ ಕರ್ಜಿಕಾಯಿ ಹೂರಣ ರೆಡಿ ಇದೆ. ನಂತರ ನಾವು ಮೈದಾ ಸ್ವಲ್ಪ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈ ಥರ ನಾವು ಹಿಟ್ಟನ್ನು ರೆಡಿ ಮಾಡ್ಕೊಳ್ಬೇಕು. ನಂತರ ಪೂರಿ ಥರ ಇವನ್ನ ತೆಳ್ಳಗೆ ಒತ್ತಿಕೊಳ್ಳಬೇಕು. ಈ ಥರ ಒತ್ತಿಕೊಂಡು ಖೋವಾ ಹೂರಣವನ್ನು ಮಧ್ಯದಲ್ಲಿಟ್ಟು ಮಡಚಿ ಕರೆದಾಗ ಗರಿಯಾಗಿ ಖೋವಾ ಕರ್ಜಿಕಾಯಿ ರೆಡಿ. ಈ ಕರ್ಜಿಕಾಯಿ ತಿಂದಾಗ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ. ಒಂದು ಸರಿ ತಿಂದಾಗ ಮತ್ತೆ ತಿನ್ಬೇಕು ಅನಿಸುತ್ತೆ ಯಾರಾದ್ರೂ ಅಷ್ಟೇ. ಈ ಖೋವಾದು ಇಂಗ್ರೀಡಿಯೆಂಟ್ಸ್ ಇನ್ನೊಂದು ಹೇಳ್ತೇನೆ. 1/2 kg ಖೋವಾ, 1/2 kg ಸಕ್ಕರೆ, 1/2 kg ಮೈದಾ, ಚಿರಂಜಿ, ಏಲಕ್ಕಿ, ಜಾಜಿಕಾಯಿ ಇದೆಲ್ಲ ಹೂರಣಕ್ಕೆ ರೆಡಿ. ನಂತರ 1/2 kg ಹಿಟ್ಟಿಂದ 2